ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಸಾಗರ ಕಾಂಗ್ರೆಸ್ನಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಲಯನ್ಸ್ ಸಂಸ್ಥೆ ವತಿಯಿಂದ ಪಿಕಪ್ ಬಸ್ ನಿಲ್ದಾಣಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಅಣಲೆಕೊಪ್ಪ ಉದ್ಯಾನವನ ಸ್ವಚ್ಛಗೊಳಿಸಿದ ಪುಟಾಣಿಗಳು. ಭಗವದ್ಗೀತೆ ತರಗತಿಯ ಪ್ರೇರಣೆ. ರೈತರ ಮತ್ತು ಕೂಲಿ ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಕೇಂದ್ರ ಸರ್ಕಾರ ಕಳೆದ ಬಾರಿಯೇ ಉದ್ಯೋಗ ಖಾತ್ರಿ ಯೋಜನೆಯ ಅನುದಾನ ಬಿಡುಗಡೆ ಮಾಡದಿರುವ ಜೊತೆಗೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿಯ ಹೆಸರನ್ನು ಬದಲಿಸುವುದಕ್ಕೆ ಹೊರಟಿರುವುದು ಖಂಡನೀಯ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಇಲ್ಲಿನ ನಗರಸಭೆ ಆವರಣದ ಗಾಂಧಿ ಪ್ರತಿಮೆ ಎದುರು ಸೋಮವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಏರ್ಪಡಿಸಿದ ಪ್ರತಿಭಟನೆಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಈ ಹೆಸರು ಬದಲಾವಣೆಯಲ್ಲಿಯೇ ಕೇಂದ್ರ ಸರ್ಕಾರದ ಸಣ್ಣತನ ಅರಿವಾಗಲಿದೆ ಎಂದು ಹೇಳಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ಬಡವರ ಪರವಾದ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ತಂದಿದ್ದರು. ಆದರೆ ಈಗ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದು ಅವರಿಗೆ ಅವಮಾನ ಮಾಡುತ್ತಿದೆ ಎಂದರು. ಇನ್ನು ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸೇರಿದಂತೆ ನಬಾರ್ಡ್ನಿಂದ ಕೊಡುವ ಅನುದಾನ, ಸಹಾಯಧನ ಎಲ್ಲವನ್ನು ಸ್ಥಗಿತಗೊಳಿಸಿರುವ ಕೇಂದ್ರ ಸರ್ಕಾರದ ನಡೆ ಖಂಡನೀಯ ಎಂದು ಅವರು ಹೇಳಿದರು. ಪ್ರತಿಭಟನೆ ಉದ್ದೇಶಿಸಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿದರು. ಸಾಗರ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ನಗರ ಬ್ಲಾಕ್ ಅಧ್ಯಕ್ಷ ಸುರೇಶ್ ಬಾಬು, ಹೊಸನಗರ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿ, ಮಹಿಳಾ ಅಧ್ಯಕ್ಷೆ ಸುಮಾ ಸುಬ್ರಹ್ಮಣ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಅನಿತಾ ಕುಮಾರಿ, ಅಶೋಕ್ ಬೇಳೂರು, ಮಧುಮಾಲತಿ, ಇಂದುಧರ್ಗೌಡ, ಉಷಾ ಮತ್ತಿತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಡವರಿಗೆ, ಜನರಿಗೆ ಕೂಲಿ ಕೊಡಬೇಕನ್ನೋ ರೀತಿಯಲ್ಲಿ ಆ ಕಾಲದಲ್ಲಿ ಬಡವರಿಗೆ ಅನ್ನ ಕೊಡುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಿದರು. ಅದು ಬಹಳ ಅದ್ಭುತವಾಗಿ ನಡೀತು. ಆದರೆ ಇತ್ತೀಚಿನ ದಿನದಲ್ಲಿ ಈಗೊಂದು 2 ವರ್ಷ ಈಚೆಗಂತೂ ಕೇಂದ್ರದ ಹಣನೇ ಬರ್ತಾ ಇಲ್ಲ. ಕೇಂದ್ರ ಹಣ ಬರದೆ ಬರೀ ರಾಜ್ಯ ಸರ್ಕಾರದ ಹಣದಲ್ಲಿ ಆಗಲ್ಲ. ಕೇಂದ್ರದ 60% ಬರಬೇಕು, ರಾಜ್ಯ ಸರ್ಕಾರದ 40% ಬರಬೇಕು. ಕೇಂದ್ರದ ಹಣ ಬರದೇ ಇರೋದ್ರಿಂದ ಭಾಳಷ್ಟು ಉದ್ಯೋಗ ಖಾತ್ರಿ ಯೋಜನೆಗಳು ನಿಂತೋಗಿದೆ. ಯಾವ ದೇಶದಲ್ಲಿ ಇವತ್ತು ರೈತರ ಪರವಾಗಿ, ಬಡವರ ಪರವಾಗಿ ಇದೀನಂತ ಮೋದಿಜಿಯವರು ಹೇಳ್ತೀರಿ, ಇವತ್ತು ರಾಜ್ಯ ಸರ್ಕಾರ ನೀವು ಹೇಳ್ತೀರಿ, ನಿಜವಾಗಲೂ ಇದು ಅವರಿಗೆ ಗೌರವ ತರುವಂಥದ್ದಲ್ಲ. ಇಡೀ ಇದು ಈ ರೀತಿಯ ಒಂದು ಒಳ್ಳೆಯ ಯೋಜನೆಯನ್ನು ನೀವು ರದ್ದು ಮಾಡಿ ಜಿ ಅಂತ ತರುವಂಥದ್ದು ಏನು ಉದ್ದೇಶ ಇತ್ತು? ಏನಂದರೆ ಗಾಂಧೀಜಿಯವರಿಗೆ ನಿಮಗೆ ಬೇಡವಾಗಿದೆಯಾ? ಇರ್ಬೋದು, ನಿಮ್ಮ ಪಕ್ಷದಲ್ಲಿ ಗೊತ್ತಲ್ಲ ಗಾಂಧೀಜಿಯವರಿಗೆ ಏನು ಅವಮಾನ ಮಾಡಿದರು, ಗಾಂಧೀಜಿಯವರಿಗೆ ಏನೇನು ಮಾಡಿದರು, ಅವೆಲ್ಲವನ್ನೂ ನಮ್ಮ ಗಮನದಲ್ಲಿದೆ. ಗಾಂಧೀಜಿಯನ್ನು ಇವತ್ತು RSS ಅವರು ಅವರ ಸುಟ್ಟಾಕಿದಕ್ಕೋಸ್ಕರನೋ ಅಥವಾ ಗಾಂಧೀಜಿಯವರು ಅವರ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕೋದು, ಅವರಿಗೆ ಅವ್ರಿಗೆ ಫೋಟೋ ಸುಡೋವಂಥದ್ದು ಇವೆಲ್ಲ ಮಾಡಿದ್ದಾರೆ. ಅವೆಲ್ಲ ನಮ್ಮ ಗಮನದಲ್ಲಿದೆ. ಯಾವ RSS ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಬೇರೆ ಬೇರೆ ಇರ್ಬೋದು, ಕೆಲವರೆಲ್ಲ ಏನು ಈ ದೇಶದಲ್ಲೇ ಮಾಡಿರೋದೆಲ್ಲ ನಾನು ನೋಡಿದ್ದೀನಿ. ಅಂದರೆ ಆ ಉದ್ದೇಶ ಏನಾಗಿದೆ? ಸ್ವಚ್ಛ ಗ್ರಾಮಕ್ಕೆ ನೀವು ಗಾಂಧೀಜಿ ಹೆಸರು ಇರ್ತೀರಿ. ಇವತ್ತು ಅಂಥ ಹೆಸರನ್ನು ತೆಗೆದು ನೀವು ಬೇರೆ ಇಡ್ಲಿಕ್ಕೆ ಯಾಕೆ ಹೋಗಬೇಕಾಗಿತ್ತು ಅಲ್ವಾ? ಹಾಗಾಗಿ ನರೇಂದ್ರ ಮೋದಿಯವರು ಈ ದೇಶದ ಒಬ್ಬ ಪ್ರಧಾನಮಂತ್ರಿಗಳಾಗಿ ಈ ರೀತಿಯ ಸಣ್ಣ ಇದಕ್ಕೆ ಕೈ ಹಾಕೋದು ಬೇಡದಾಗಿತ್ತು. ನಾವು ಒಂದೇ ಹೇಳೋದಿಷ್ಟೇ, ನಮ್ಮ ಕಾಲದಲ್ಲಿರುವಂಥ ಅವತ್ತು ಮನಮೋಹನ್ ಸಿಂಗ್ ಕೊಟ್ಟಂಥದ್ದು ಅವರು 10 ವರ್ಷ ಫೀಲ್ಡಲ್ಲಿ ಉದ್ಯೋಗ ಖಾತ್ರಿಯದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಭಾಗದ ಜನರಿಗೆ ಒಂದು ತುತ್ತು ಊಟ ಸಿಗುವಂತ ಮಾಡಿದ್ದು. ಈ ಭಾಗ ಅಂತಲ್ಲ, ಆ ಗುಲ್ಬರ್ಗ ಆ ಭಾಗದ ಜನರು ಗುಳೆ ಹೋಗೋದನ್ನು ತಪ್ಪಿಸಿ ಆ ಭಾಗದ ಜನರಿಗೆ ಒಂದೊತ್ತು ಊಟ ಕೊಟ್ಟಂತ ಮಾನ್ ಪುಣ್ಯಾತ್ಮ. ಸಾಗರ ಅಣಲೆಕೊಪ್ಪ ರಾಜಗುರು ಕಲ್ಯಾಣ ಮಂಟಪದ ಸಮೀಪದ ಭಗವದ್ಗೀತಾ ತಂಡ ಸ್ಥಳೀಯ ಉದ್ಯಾನವನವನ್ನು ಸ್ವಚ್ಛಗೊಳಿಸಿ ಜಾಗೃತಿ ಮೂಡಿಸಿದ ಘಟನೆ ಭಾನುವಾರ ನಡೆದಿದೆ. 100 ಜನ ನಿತ್ಯ ವಾಯು ವಿಹಾರಕ್ಕೆ ಬರುವ ಈ ಉದ್ಯಾನವನದ ಸುತ್ತ ಸುಂದರವಾಗಿಸುವ ಸಂಕಲ್ಪ ತೊಟ್ಟ ತಂಡ ಕೆಲವರು ಎಲ್ಲೆಂದರಲ್ಲಿ ಎಸೆದ ಪ್ಲಾಸ್ಟಿಕ್ ಬಾಟಲಿ, ಪೇಪರ್ಗಳನ್ನು ಸ್ವಚ್ಛಗೊಳಿಸಿದರು. ಈ ತಂಡದ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಳೆಯ ಖಾಸಗಿ ಬಸ್ ನಿಲ್ದಾಣದ ಸಮೀಪ ಉದ್ದೇಶಿತ ನೂತನ ಪಿಕಪ್ ಬಸ್ ನಿಲ್ದಾಣಕ್ಕೆ ಸೋಮವಾರ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಲಯನ್ಸ್ ಸಂಸ್ಥೆ ವತಿಯಿಂದ ದಿವಂಗತ ಈಶ್ವರಪ್ಪ ನಾಯ್ಕ ಅವರ ಹೆಸರಿನಲ್ಲಿ ಅವರ ಪುತ್ರ ನಾಗರಾಜ್ ನೀಡಿರುವ ಕೊಡುಗೆಯ ಈ ಬಸ್ ನಿಲ್ದಾಣದ ಶಂಕುಸ್ಥಾಪನೆಯನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನೆರವೇರಿಸಿದರು. ಲಯನ್ಸ್ ಜಿಲ್ಲಾ ಗವರ್ನರ್ ಸ್ವಪ್ನ ಸುರೇಶ್ ಪ್ರಭು, ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲ ಮಧುಕರ್, ಅಶ್ವಿನಿ ಕುಮಾರ್, ನಾಗರಾಜ್, ಪ್ರಕಾಶ್, ವಿನಯ್ ಕುಮಾರ್, ಗಿರೀಶ್ ಗೌಡ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸಾಗರದ ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ಅಧ್ಯಕ್ಷತೆ ವಹಿಸಿದ್ದರು. ನಮಸ್ಕಾರ.